ಕಾರಣ ಸ್ವಲ್ಪ ಹೆದರಿಕೆ ಆಯ್ತು. ಆರು ಮೊಟ್ಟೆ ತಿಂದೀಗ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿನ್ನೆ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಹಾಗೆ ಇವತ್ತು ನಾವು ರೆಸಾರ್ಟಿಗೆ ಹೊರಟಿದ್ದೇವೆ. ಬಾವ ಎಲ್ಲ ಬಂದಿದ್ದಾರೆ. ಹಾಗೆ ನಮ್ಮ ಗೋ ಡಾಕ್ಟ್ರು ಬಂದಿದ್ದಾರೆ. ಹಾಯ್ ಗಾಯ್ಸ್. ಒಮಿಕಾ ರೆಡಿ ಆಗಿದ್ದಾಳೆ. ಗಾಯ್ಸ್, ಎಂಕಲ ಪಿದ್ದಾಡಿಯಾ. ನಾವು ಹೊರಟ್ವಿ ಗಾಯ್ಸ್ JP ನಗರದಿಂದ. ಅಮಿಕಾ ಬಾಬಾ ನಮ್ಮ ಜೊತೆ ಇದ್ದಾರೆ. ಅಮಿಕಾ, ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಅಕ್ಕನಿಗೆ ಭಯಂಕರ ತಲೆನೋವು ಆಗ್ತದಂತೆ. ನಾವೀಗ ರೀಚ್ ಆಗ್ತಾ ಬಂದ್ವಿ ಗಾಯ್ಸ್. ನಾವು ರೆಸಾರ್ಟ್ ರೀಚ್ ಆದ್ವಿ ಗಾಯ್ಸ್. ಕಾಡ್ಗಲ್ ರೆಸಾರ್ಟ್ ರೆಡಿ. ಒಂದು ಗಾಡಿ ಬಂದು ಅವ್ರು ರೆಡಿ ಆಗಿದ್ದಾರೆ ಗಾಯ್ಸ್. ಪಾಂಚಿ ನೋಡಿ, ಇವರೆಲ್ಲ ರೀಚ್ ಆಗಿದ್ದಾರೆ ಗಾಯ್ಸ್. ಹಾಯ್ ಬನ್ನಿ. ಬಾವಾ ಹೇಳಿ. ಕಡೆ ಹೀರೋದಾಯ್ತು, ಬೇರೆ ಹೀರೋನು ಏತು ಬರ್ತಿದ್ದು ಆಯ್ತು. ಬ್ಯಾಂಡ್ ಹಾಕಿ ನಮ್ಮನ್ನು ಕಳಿಸಿದ್ರು ಗಾಯ್ಸ್. ಹೋಗಿ ಬಾ. ಹೋಗ್ತಾ ಇದ್ದೀವಿ. ಹಸಿವಾಗ್ತಿದೆ, ಜೋರು ಹಸಿವಾಗ್ತಿದೆ. ಬ್ರೇಕ್ಫಾಸ್ಟ್ 10 ಗಂಟೆಗೆ ಲಾಸ್ಟ್ ಅಂತೆ. 5 ನಿಮಿಷ ಇದೆ. ನಿನ್ನೆ ತುಲೆ ಗೈಸ್. ಇಡ್ಲಿ ಎಲ್ಲ ಇದೆ, ಸುಮಾರು ಚಿತ್ರಾನ್ನ, ಪಲಾವ್ ಎಲ್ಲ ಇದೆ. ತುಂಬ ಹಸಿವಾಗ್ತಾನೆ ಇದೆ ಗೈಸ್. ಬ್ರೇಕ್ಫಾಸ್ಟ್ ರೆಡಿ, ತಿಂತಾ ಇರೋದಿ. ಮಾವ ಆಲ್ರೆಡಿ ತಿಂತಾ ಇದ್ದಾರೆ. ಸೂಪರ. ಇದೇ ಚಾನ್ಸ್ ಅಂತ 5 ಮೊಟ್ಟೆ ಎಲ್ಲ ತಿಂದ್ವಿ. ಇವರದು ಇನ್ನಾಗಿಲ್ಲ. ಇವರು 6 ತಿಂದಾಗ ಕಾಣ್ತಿದೆ, ಇನ್ನೂ ಎದ್ದಿಲ್ಲ. ನಮ್ದೆಲ್ಲ ತಿಂಡಿಯಾಗಿ ನಾವು ಅವರಿಗಾಗಿ ಕಾಯ್ತಿದ್ವಿ. ಹಾಗೆ ಹೇಳ್ತಾರೆ ಅವರು. ಆದ್ರೆ ಇಲ್ಲಿ ಹಿಂಗೆ ಇದೆ. ಆದ್ರೆ ನಾವು ತಿಂದಿದೀವಿ 5. ಬಟ್ ಇವರು 6 ಮೊಟ್ಟೆ ತಿಂದೀಗ ದೇಹದ. ಅಮೇರಿಕನ್ ಬಂದ್ರು ಒಬ್ರು ನಮ್ಮ ಹತ್ರ. ಅಮೇರಿಕದ ಬಂದವರಿದ್ದಾರೆ ನೋಡಿ ಗೈಸ್. ಇದೊಂದು ವಿಡಿಯೋ ಮಾಡ್ಬೇಕಂತೆ. ಪಾಂಚಿ ಹಾಯ್ ಮಾಡು. ಹಾಯ್ ಮಾಡು ಪಂಚಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ವೆಲ್ಕಮ್ ಡ್ರಿಂಕ್ಸ್ ಕೂಪನ್ ಕೊಟ್ಟಿದ್ದೀನಿ. ಅದು ರೆಸ್ಟೋರೆಂಟಲ್ಲಿ ಹೋಗಿ ತೊಗೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಪ್ಯಾಕೇಜಲ್ಲಿ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ರೈನ್ ಡ್ಯಾನ್ಸ್, ಫುಡ್ ಆಕ್ಟಿವಿಟಿ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಇಂಡೋರ್ ಗೇಮ್ಸ್ ಒಂದು ರಿಸೆಪ್ಷನ್ ಹಿಂಗಾಗ ಇದೆ. ಅಲ್ಲಿ ನಿಮಗೆ ಚೆಸ್, ಕೇರಮ್, ಫುಟ್ಬಾಲ್, ಸ್ನೇಕ್ ಆ್ಯಂಡ್ ಲ್ಯಾಡರ್, ಲೂಡೋ ಇದೆಲ್ಲ ಆಡ್ಬೋದು. ಇನ್ನೊಂದು ಅಡ್ವೆಂಚರ್ ಡಿಪಾರ್ಟ್ಮೆಂಟ್ ಒಂದು ಇಂಡೋರ್ ಗೇಮ್ಸ್ ಇದೆ. ಅಲ್ಲಿ ಸೇಮ್ ಗೇಮ್ಸ್ ಇರುತ್ತೆ, ಪ್ಲಸ್ ಅಡಿಷನಲ್ ಆಗಿ ನಿಮಗೆ ಟೇಬಲ್ ಟೆನ್ನಿಸ್ ಒಂದು ಇರುತ್ತೆ. ಅದನ್ನು ಬಿಟ್ಟರೆ ಔಟ್ಡೋರ್ ಗೇಮ್ಸ್ ಅಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಶಟಲ್ ಇದೆಲ್ಲ ಆಡ್ಬೋದು. ಇಕ್ವಿಪ್ಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ, ಯೂಟಿಲೈಸ್ ಮಾಡ್ತೀವಿ. ನಿಮ್ಗೆ ಅಡ್ವೆಂಚರ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಅಲ್ಲಿ ನಿಮಗೆ 8 ರೋಪ್ ಆಕ್ಟಿವಿಟೀಸು, ವಾಟರ್ ರೋಲರ್, ಆರ್ಚರಿ, ರಾಕ್ ಕ್ಲೈಂಬಿಂಗ್, ಟ್ರಾಂಪೋಲಿನ್ ಇದೆಲ್ಲ ಪ್ಯಾಕೇಜ್ ಇನ್ಕ್ಲೂಡ್ ಇರುತ್ತೆ. ಒಂದು 4 ಪೇಯ್ಡ್ ಗೇಮ್ಸ್ ಇರುತ್ತೆ. ನೀವು ಅಲ್ಲೇ ಪೇಡ್ ಮಾಡಿ ಅಲ್ಲೇ ಆಡಬೇಕಾಗುತ್ತೆ. ಜಿಪ್ ಲೈನು, ATV ರೈಡು, ರಾಕೆಟ್ ಎಜೆಕ್ಟರ್ ಮತ್ತು ಸ್ಕೈ ಸೈಕ್ಲಿಂಗ್, ಈ 4 ಗೇಮ್ ಮಾತ್ರ ನೀವು ಅಲ್ಲೇ ಪೇ ಮಾಡಿ ಅಲ್ಲೇ ಆಡಬೇಕಾಗುತ್ತೆ. ಮಿಕ್ಕಿದೆಲ್ಲ ಪ್ಯಾಕೇಜ್ ಇನ್ಕ್ಲೂಡ್ ಇರುತ್ತೆ. ನಿಮಗೆ ಪೂಲು ಮತ್ತು ಆಕ್ಟಿವಿಟೀಸ್ ಎಲ್ಲ ಮಾರ್ನಿಂಗ್ 9 o'clock ಈವ್ನಿಂಗ್ 5:30 ತನಕ ನೀವು ಯೂಟಿಲೈಸ್ ಮಾಡ್ಕೋಬೋದು. ನೋ ರಿಸ್ಟ್ರಿಕ್ಷನ್ ಇರಲ್ಲ. ಪೂಲ್ ಇಲ್ಲೊಂದಿದೆ, ಮಿನಿ ಪೂಲ್ ಇದೆ. ಈ ಕಡೆ 3.5 ಫೀಟ್ ಇದೆ, ಈ ಕಡೆ 4.5 ಫೀಟ್ ಇದೆ. ಈಗ ಯೂಸ್ ಮಾಡ್ಬೋದು. ಇನ್ನೊಂದು ಮುಂದೆ ರೈಟ್ ಸೈಡ್ ಇದೆ, ಅಲ್ಲಿ ದೊಡ್ಡ ಪೂಲ್ ಇದೆ. 4.5 ಫೀಟ್ 5 ಫೀಟ್ ಇದೆ. ಮತ್ತು ಕಿಡ್ಸ್ ಸಪ್ರೇಟ್ ಸೆಕ್ಷನ್ ಇರುತ್ತೆ. ಎಲ್ಲ ಮಕ್ಕಳಿದೆ, ಆ ಸಪ್ರೇಟ್ ಸೆಕ್ಷನ್ ಇದೆ. ಈವ್ನಿಂಗ್ 4 to 4:45 ಫಿಕ್ಸ್ಡ್ ಟೈಮ್ ಅದು. ರೈನ್ ಡ್ಯಾನ್ಸ್ ಇರುತ್ತೆ, ಅದು ಬೇಕು ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ದೀಕ್ಷಣ್ಣ ಹೇಳಕ್ಕೆತ್ತಿ ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಈಗ. ಅವಿಕಾ ಕ್ರಿಕೆಟ್ ಆಟ ಆಡಿ ಆಯ್ತು, ಸುಸ್ತಾಯ್ತು. 7 ಎಗ್ ಎಲ್ಲಿಗೆ ಹೋಯ್ತು ಅಂತ ಇಲ್ಲ ಗಾಯ್ಸ್. ಈಗ ಸೆಟ್ಲ್ ಆಡಕ್ಕೆ ಹೋಗ್ತಿದ್ದೀವಿ. ಬಿಸಿಲು ತಡ್ಲಿಕ್ಕೆ ಆಗ್ತಿಲ್ಲ ಗಾಯ್ಸ್. ಎಲ್ಲ ಸೆಟ್ಲ್ ಆಟ ಆಡ್ತಿದ್ದೀವಿ. ಯಾರು ಬಿಡ್ತಾರೆ ಅವರು ಔಟು. ಔಟ್ಲೈನ್ ಇದ್ರೆ ಇಲ್ಲ, ಜಾಸ್ತಿ ದೂರ ಇದ್ರೆ, ಇಲ್ಲಾಂದರೆ ಔಟು. ಸೆಟ್ಲ್ ಆಟ ಆಡಿ ಆಯಿತು. ಈಗ ನೆಕ್ಸ್ಟ್ ಗೇಮಿಗೆ ಹೋಗ್ತಾ ಇದ್ದೀವಿ. ಏನಿದೆ ಅಂತ ಗೊತ್ತಿಲ್ಲ, ಬಿಸಿಲಲ್ಲಿ ಆಗ್ತಿಲ್ಲ. ಫುಟ್ಬಾಲ್ ಆಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರಿ.
ಕ್ಯಾರ ಮಾತಾಡ್ತಿದ್ದಾರೆ. ಒಂಜಿ ಇರ್ನ ವಿಡಿಯೋ ಪಾಡ್ಕ ಒಂಜಿ ಪಾಡಿ ಈ ಪಾಡು ಇವು ಸರ್ ಗೊತ್ತಾಗ ರಾಂಪೈಗ ದನದ ಮೇಲೆ ಹತ್ತಿ ಕೂತಿದ್ದಾನೆ, ಅಲ್ಲ ಬುಲ್ ಮೇಲೆ ಹತ್ತಿ ಕೂತಿದ್ದಾನೆ. ಈಗ ಬುಲ್ ಸ್ಟ್ರಾಂಗ್ ಇಲ್ಲ ರಾಂಪ ಸ್ಟ್ರಾಂಗ್ ಅಂತ ನೋಡಬೇಕು. ನನ್ನ ಪ್ರಕಾರ ಬುಲ್ಗಿಂತ ರಾಂಪ ಸ್ಟ್ರಾಂಗ್ ಇರ್ಬೋದು. 6-7 ಮೊಟ್ಟೆ ತಿಂದಿದ್ದಾನೆ. ನೋಡು ಏನಾಗ್ತದೆ ಅದು ನೋಡುವ. ರಾಂಪ ಹೋದ ಅನ್ಸುತ್ತೆ, ಏನು ಗೊತ್ತಾಗ್ತಿಲ್ಲ. ಇಬ್ರು ಜಿಪ್ ಲೈನ್ ಹೋಗ್ತಿದ್ದಾರೆ ನೋಡುವ. ಹೆಣ್ಣು ಕಿರ್ಚಿಬೇಡಿ ಆತ ನಡುಲಿ ಹೋಗಿ. ಹಾ ನೋಡ್ನೆ ಎಲ್ಲಿ ಮುಟ್ಟ ಹೋದಾರ ಆತ. ಅಲ್ಲಿಬ್ರು ಇದ್ದಾರೆ, ಜಿಪ್ ಲೈನ್ ಹೋಗ್ತಿದ್ದಾರೆ, ಎದುರ್ತಿದ್ದಾರೆ. ನೋಡೋಣ. ಇಲ್ಲಿ ರಂಜಿತ್ ಅವರು ಶೂಟಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಬಟ್ ಒಂದು ಮಿಸ್ ಆಯ್ತು. ಬಟ್ ವಿಫಲ. ರೆಡಿ ಆಗಿದೆ ಅಲ್ಲ ಜಿಪ್ ಲೈನಿಗೆ. ಅಣ್ಣ ಬಿಡಿ ಅಣ್ಣ, ಎಲ್ಲಿ ಸ್ಟಾಪ್ ಮಾಡೋದು ಬೇಡ, ಸೀದಾ ಆ ಕಡೆ ಬೆಟ್ಟಕ್ಕೆ ಹೋಗ್ಲಿ. ಆ ಕಡೆ ಹೋಗ್ಲಿ. ಡೈರೆಕ್ಟ್ ಮಂಗಳೂರು ಹೋದ್ರೂ ತೊಂದ್ರೆ ಇಲ್ಲ. ಈಗಲೇ ಬೊಬ್ಬೆ ಆಗ್ತಿದ್ದಾಳೆ. ಇನ್ನು ಅಲ್ಲಿ ತನಕ ಹೆಂಗಿರ್ತಾಳೆ ಗೊತ್ತಿಲ್ಲ. ಅವರೆಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಇವಳು ಕೂಗ್ತಾ ಇದ್ದಾಳೆ ಬಿಡಿ 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 ಅಂತ. ಬಿಡಿಯರೇ ಹಾ ಬಿಡಿಯರೇ. ಫೈನಲಿ ರೀಚ್ ಆದ್ಲು. ಇನ್ನೊಬ್ಳಿದ್ದಾಳೆ ಅಕ್ಕು. ಈಗ ರೆಡಿ ಇದ್ದಾಳೆ ಅಕ್ಕು. ಬಬ್ಯಾಕ್. ಹಾ ಅಮ್ಮ ಹೋಗುವಾಗ ಮಗು ಕೂಗ್ತಾ ಇದ್ದಾಳೆ. ಅಮ್ಮ ಹೋದ ಬಾಪೈ. ಕ್ಯಾಟ್ ವಾಕ್ ಅಂತ ಗಾಯ್ಸ್ ಹೋಗ್ತಾ ಇದೀನಿ. ನೋಡೋ ಹೇಗಾಗುತ್ತಂತ. ಮೊಬೈಲ್ ಇಟ್ಕೊಳಕ್ಕಂತೂ ಭಯ ಆಗ್ತಿದೆ. ಒಂದು ರೌಂಡ್ ಆಯ್ತು, ಈಗ ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀನಿ. ಹಾಗೆ ಆ ಕಡೆಯಿಂದ ಅಕ್ಕು ಬರ್ತಾ ಇದ್ದಾಳೆ. ಬಾ ಬಾ ಬಾ. ಗೈಸ್ ಭಾರಿ ಕಷ್ಟ ಐತಿ ಇದು ಮಾತ್ರ. ಅರ್ಧ ತನಕಂತೂ ಏನಾಗ್ತಿರ್ಲಿಲ್ಲ, ಮಿಡ್ಲ್ ತನಕ ಬಂದ್ಮೇಲೆ ತುಂಬಾ ಹೆದರಿಕೆ ಆದಾಗ ಆಯ್ತು ಗಾಯ್ಸ್. ಇನ್ನಿಬ್ಬರಿದ್ದಾರೆ ನೋಡೋ ಹೆಂಗ್ ಬರ್ತಾರೆ ಅಂತ ನೋಡೋಣ. ಅಮ್ಮ ದೊಡ್ಡಕ್ಕ ಬರ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ನನಗಂತೂ ಭಯ ಆಗ್ತಿತ್ತು ಅಲ್ಲಿಂದ. ಮತ್ತೆ ಅವಳು ಆರಾಮಾಗಿ ಬರ್ತಿದ್ದಾಳೆ. ಹೆಂಗ ಅನ್ಸಿದೆ? ಆರಾಮಾಗಿ ಬರ್ತಾಳ? ಭಯ ಆಗ್ತಿದೆ ಅಂತೆ, ಆದ್ರೆ ತೋರಿಸ್ತಿಲ್ಲ ಭಯನ. ಹೇಳ್ಬೇಡ, ಹಿಂದೆ ಅವಳು ಬಾಕಿಯಲ್ಲಿ. ಇನ್ನಿನ್ನು ಕಷ್ಟ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಮಿಡ್ಲಿಂದ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಯಿತು. ಆದರೂ ಪರವಾಗಿಲ್ಲ, ವೆರಿ ಮಚ್. ಬಟ್ ಇನ್ನೊಬ್ಳು ಇದ್ದಾಳೆ ನೋಡುವ, ಹೆಂಗ್ ಬರ್ತಾಳೆ ಅಂತ ನೋಡುವ. ಭಯ ಪಡ್ತಿದ್ದಾಳೆ. ಮೊದಲೇ ಭಯ ತುಂಬಾ. ನಾವು ಹೇಗೋ ಹೇಳಿ ಬ್ಯಾಲೆನ್ಸ್ ಮಾಡ್ತಾ ಇದೀವಿ, ಈಸಿ ಬನ್ನಿ ಅಂತ. ಅರ್ಧ ಅಲ್ಲಿ ನಿಜವಾಗ್ಲೂ ಸ್ಟಾರ್ಟ್ ಆಗ್ತಾರೆ, ಸ್ಟಾರ್ಟ್ ಆಗ್ತಾರೆ. ಒಂದ್ ಸೈಡ್ ಕಾಲಿಸ, ಈ ಕಡೆ ಕಾಲಿಸ, ಈ ಕಡೆ ಕಾಲಿಸ, ಒಂದ್ ಸೈಡ್ ಕಾಲಿಸ, ಲೆಫ್ಟ್ಗೆ. ಹಂಗೆ ಬಂದ್ರೆ ಈಸಿ ಆಗದ. ಇಲ್ಲರೆ ಸ್ವಲ್ಪ ಸ್ಟಾಪ್ ಮಾಡೋಗ್ತಾ ಇದ್ರೆ 2 ಒಟ್ಟಿ ಕಾಲಿಸ. ನೀವು ಸಜೆಸ್ಟ್ ಮಾಡಿಲ್ಲ ಅಂದ್ರೆ ಅವಳು ಗ್ಯಾರಂಟಿ ಬರಲ್ಲ. ಸ್ವಲ್ಪ ನಿಂತ್ಕ ಸ್ವಲ್ಪ ಅಲ್ಲೇ. ಬಾ. 2 ಒಂದಕ್ಕೆ ಕಾಲ, 2 ಕಾಲ ಒಂದಕ್ಕೆ ಸ್ವಲ್ಪ ನಿಂತ್ಕ. ಅಲ್ಲೇ ಇರು.
4 ಜನ ನಾಮಧೇಯದಿಂದ ಫೈನಲಿ ರೀಚ್ ಆದ್ಲು. ನೆಕ್ಸ್ಟ್ ನಮಗೆ ಈ ಗೇಮ್ ಇದೆ ನೋಡೋಣ. ಯಸ್, ಇದಂತೂ ಈಸಿ ಆಗಿತ್ತು. ಇದು ಈಸಿ ಬಾಬಾ. ಮಾನಸನ ರೌಂಡ್ ಬಾಬಾ. ಈಸಿ ಗೇಮ್ ಇದಿದೆ. ಏನು ಹೆಸರು ಅಂತ ನಮಗಂತೂ ಗೊತ್ತೇ ಇಲ್ಲ. ಕ್ಯಾಟ್ ಅಂತ ಹೇಳಿದ್ರು. ಒಂದ್ ಕಡೆ ದೀಕ್ಷಾಣ ಹೋಗ್ತಿದ್ದಾರೆ ನೋಡಿ, ಭಯ ಆಗ್ತಿದೆ ಅನ್ಸುತ್ತೆ ಅವ್ರಿಗೆ. ಮೇ ಬಿ ಸಾಧ್ಯ ಅಲ್ಲೇ ಯಾವಲ್ಲೇ. ಹೌದು, ನೋ ಅದು ಟ್ವಿಸ್ಟ್ ಅನ್ಸಿದೆ. ದೀಕ್ಷಾಣ, ಹೌ ವಾಸ್ ಫೀಲಿಂಗ್? ಮತ್ತೆ ಏರುತ್ತೆ ಎತ್ತಿದ ಪ್ರಭಾವ ಒಟ್ಟಲ್ಲ ಪೋಲೆ ಮಾರ್ರೆ ಶೋಕುಟೆ. ನೆಕ್ಸ್ಟ್ ಗೇಮ್ ಗೈಸ್, ಆಲ್ಮೋಸ್ಟ್ ಫಿನಿಶಿಂಗ್ ಹಂತವರಿದ್ದಾರೆ ಅವರು. ಟೈರ್ ರೋಪ್ ಆಕ್ಟಿವಿಟಿ. ನೆಕ್ಸ್ಟ್ ಗೇಮ್ ಜಿಗ್ಜಾಗ್ ಆಕ್ಟಿವಿಟಿ. ಆಲ್ರೆಡಿ ದೀಕ್ಷಿತ್ ಅವ್ರು ಕಂಪ್ಲೀಟ್ ಮಾಡಿ ಅಲ್ಲಿ ನಿಂತಿದ್ದಾರೆ ಸುಸ್ತಾಗಿ. ನೆಕ್ಸ್ಟ್ ಮಾನಸ್ ಅವರು ಟೈರ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಈಸ್ ಗೆಟಿಂಗ್ ರೆಡಿ ಫಾರ್ ಟೈರ್ ಆಕ್ಟಿವಿಟಿ. ಎಸ್ ಆಕ್ಚುಲಿ ಬ್ರೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಲಾಕ್ ಆಗ್ಬಿಟ್ಟಿತ್ತು ಗೈಸ್, ಪಾಪ. ಇಲ್ಲೇ ಹೇಳ್ಕೊಂಡ್ಬಿಟ್ಲು, ಇವಳು ಸಹ ಇಲ್ಲೇ ಹೇಳ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡಿಲ್ಲ. ಭಯ ಆಗತ್ತೆ. ಹಬ್ಬ ಒಂದು ಡೈಲಾಗ್ ಹೇಳಿದ್ಲು, ಮಾನಸನ ಹೇಳಿದ್ಲು. ಹಾಗೆ ಸಚಿನ್ ಕೂಡ ಕಂಪ್ಲೀಟ್ ಮಾಡ್ದ. ನಾನು ಇದನ್ನು ವಿದೌಟ್ ಸೇಫ್ಟಿ ಇಲ್ಲದೆ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಬೆಲ್ಟ್ ಇರಲಿಲ್ಲ, ಹಾಗಾಗಿ ತುಂಬ ಬೈತು. ಇವನಂತೂ ಕಂಪ್ಲೀಟ್ ಮಾಡ್ದ. ಆದ್ರೆ ಅಕ್ಕನು ಮಾನಸನು ಇನ್ಕಂಪ್ಲೀಟ್. ಇವ್ರು ಇಲ್ಲಿ ತನಕ ಬಂದಿದ್ದಾರೆ. ನೆಕ್ಸ್ಟ್ ನೋಡ್ಬೇಕೀಗ. ಹಿಂದೆ ಹೋಗೋ ಮಾತೇ ಇಲ್ಲ ಅಂತೆ. ನೋಡೋಣ ಇಲ್ಲಿಂತನ. ಹಾಗೆ ರಂಜಿತ್ ಅವರು ಕೂಡ ಬರ್ತಿದ್ದಾರೆ. ರಂಜಿತ್ ಅವರೇ ಎಂಚ ಒಂದು ಪೋಡಿಗೆ ಪುಣ್ಣ. ಅದೊಂದು ಪೋಡಿಗೆ ಆಯ್ತಂತೆ, ಮತ್ತೆಲ್ಲ ಓಕೆ ಅಂತೆ. ನನಗೆ ಸಹ ಇದೊಂದು ಭಯ ಆಯಿತು, ಅದೊಂದು ಮತ್ತು ಫಸ್ಟ್ ಒನ್, ಮತ್ತು ಅದೊಂದು ವಿದೌಟ್ ಸೇಫ್ಟಿ ಹೋದ ಕಾರಣ ಸ್ವಲ್ಪ ಹೆದರಿಕೆ ಆಯಿತು. ಅಂತೂ ಧೈರ್ಯದಿಂದ ಇದ್ದಾರೆ. ಮಾತಾಡ್ಲಿಕ್ಕೆ ಆಗುದಿಲ್ಲ. ಕಂಪ್ಲೀಟ್ ಮಾಡಿದ್ರು. ಹೆಂಗ ಅನ್ಸಿತ್ತು ಹೇಳಿ? ಸೂಪರಾ? ಭಯ ಆಯ್ತಾ? ಇಲ್ಲ. ಈಗ ಕೂತಿದ್ದಾರೆ, ನೋಡೋಣ. ರೆಡಿ ಅಂಚ ಮಾತಾಡೋಣ ತಿಕ್ಕೊಂಡು. ಹೊಡಿರಿ. ಬಿಡೋ ಮಾತೇ ಇಲ್ಲ. ರೆಡಿ ಆಗಿದ್ದಾರೆ, ನೋಡೋಣ ಎಷ್ಟೊತ್ತಿರುತ್ತಾರೆ ಅಂತ. ಮಗಳಂತೂ ಕೂತಿದ್ರು. ಅಕ್ಕ ಹೋಗಿದ್ದಾರೆ, ನೋಡೋಣ ಎಷ್ಟೊತ್ತಿರ್ತಾರೆ ಅಂತ. ಮಗಂತೂ ಕೂಗ್ತಾ ಇದೆ. ರಂಜು ಬೋಲೆ ರಂಜು. ಇನ್ನು ಇಲ್ಲೆಲ್ಲ ಗೇಮ್ಸ್ ಆಯಿತು, ಔಟ್ಡೋರ್ ಗೇಮ್ಸ್ ಎಲ್ಲ ಆಯಿತು. ಹಂಗೆ ಈಗ ಊಟಕ್ಕೆ ಹೊರಟ್ವಿ ನಾವು. ಊಟೆಲ್ಲ ರೆಡಿಯಾಗಿದೆ. ಬಿರಿಯಾನಿ ಇದೆ, ಚಿಕನ್ ಟಿಕ್ಕಾ, ಚಿಕನ್ ಕಾರ್ನ್ ಸೂಪು, ಚಿಕನ್ ಚಾಪ್ಸ್,
ಬಿರಿಯಾನಿ ಗಾಯ್ಸ್, ಊಟ ಮಾಡೋಣ ಬನ್ನಿ. ಚೆನ್ನಾಗಿದೆ ಬಿರಿಯಾನಿ, ಟಿಕ್ಕಾ, ಚಾಪ್ಸ್ ಎಲ್ಲ. ಚಿಕನೇ ಜಾಸ್ತಿ ಕಾಣ್ತಿದೆ, ರೈಸ್ ಕಡಿಮೆ ಹಾಕೊಂಡು ಬಂದೆ. ಅನ್ಲಿಮಿಟೆಡ್ ಊಟ. ಅನ್ಲಿಮಿಟೆಡ್ ಊಟದಲ್ಲಿ ಬಿಡೋದೇ ಇಲ್ಲ. ಟಿಕ್ಕಾ ವಾಪಸ್ಸು 3 ಪೀಸ್ ರೊಟ್ಟಿ ಚಿಕನ್ ಹಾಕೊಂಡು ಬಂದೆ. ಇವಾಗ ಸೂಪರ್ ಊಟ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಗೈಸ್, ಮರಡುದಿಲ್ಲಿ ಮಕ್ಕಳ ಕೈಲಿ ಪಪ್ಪಡನೂ ಕೊಡ್ತಾ ಇಲ್ಲ, ಅದನ್ನು ಒಂದೆರಡು ಸರ್ತಿ ಊಟ ಮಾಡಿ ಆಯ್ತು, ಇದು 3ನೇ ಸರ್ತಿ ಕಿತ್ತು ಮಕ್ಕಳ ಕೈಯಿಂದ ಪಪ್ಪಡ ತಿನ್ನುವ ಆ ತರ ಬಿಡು. ನಿಂಗೆಲ್ಲ ಎಂತ ಪೋಂಚಿ. ಗೈಸ್ ಅವ್ರು ಈಗ ಬಂದರು, ಊಟ ಮಾಡ್ತಿದ್ದಾರೆ. ಎಲ್ಲ ಚಿಕನ್ 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 ಕಾಣ್ತದೆ. ಬೆಳಿಗ್ಗೆ ಬಂದಿದ್ರಿ, ಇವಾಗ ಊಟ ಮಾಡಕ್ಕೆ ಇವಾಗ ಬಂದ್ರಲ್ಲ. ನಾವು ಪ್ರಿಪರೇಷನ್ ಆಗ್ತಾ ಇದ್ದೀವಿ. ಪ್ರಿಪರೇಷನ್ ಆಗ್ತಾ ಇದ್ದೀವಿ. ಅದಕ್ಕೆ ಹೋಗಿದ್ರಾ? ಊಟ ಎಲ್ಲ ಖಾಲಿ ಮಾಡಿದ್ದಾರೆ. ನೋಡಿ ಸ್ವಲ್ಪ ಇದೆ ಊಟ ಎಲ್ಲ. ದೀಕ್ಷಿತ್ ಅವರು ಕಾಲ್ ಮಾಡಿದ್ದಾರೆ, ನಮ್ಮ ದೀಕ್ಷಿತರು. ಇಲ್ಲಿದೆ ಫ್ಲೈಟ್ ಬರಬಹುದು, ನಗರ ಮುಟ್ಟಬಹುದು, ಬ್ಯಾಂಗ್ಳೂರ್ ಮುಟ್ಟಬಹುದು. ಕನಕವರ ಟಿಕೆಟ್ ಒಣಸಲು ಹೆಜ್ಜೆ ದಾಳ ಹೆಜ್ಜೆ ಐಟಮ್ ಪೂರ ನಿಕ್ಲೆ ತಿಂದು ಮುಗಿದು. ಗಾಯ್ಸ್, ಆಟ ಆಡಿ ಸುಸ್ತಾಗಿ ನಾವು ಮಲಗಿದ್ದೀವಿ. ಈಗ ನಾವು ಪ್ರಿಪರೇಷನ್ ಅವ್ರು ಬಾವರ್ ಮಲಗಿದ್ದಾರೆ, ನಾವು ಕೂತ್ಕೊಂಡಿದ್ದೀವಿ. ಹೀಗೆ ಆಗ್ತಾ ಇಲ್ಲ. ಗೈಸ್, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿ ರೈನ್ ಡ್ಯಾನ್ಸ್ ಆಡಿ ಈಗ ಚಾ ಕುಡಿಯಕ್ಕೆ ಬಂದ್ವಿ. ಗೈಸ್, ಚಾ ಬರ್ದು ನಮ್ಮ ಪಿದಾಡಿಯ ಖುಷಿಯಾಗಿ ಈ ವಿಡಿಯೋ ನೀಡಿಗೆ ಎಂಡ್ ಮಾಡ್ತಂದಿಲ್ಲ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ಲಕ್, ಆಲ್ ದಿ ಬೆಸ್ಟ್. ಲೈಕ್ ಮಾಡ್ಪ್ಲೇ, ಸಪೋರ್ಟ್ ಮಾಡ್ಪ್ಲೇ, ಶೇರ್ ಮಾಡ್ಪ್ಲೇ, ಸಬ್ಸ್ಕ್ರೈಬ್ ಮಾಡ್ಪ್ಲೇ, ಶೇರ್ ಮಾಡ್ಪ್ಲೇ ಮಾತಿರ್ಲ ಎಡ್ಡೆ ಬಿಗ್ ಪಡೆ ಮೋಕೆ ಪಡೆ ನಿಕ್ಲೆ ಚಾಪನ ಮಂತ್ ಒಂಜಿ ಎಂಕ್ಲೆನ ಒಂಜಿ ಮಿತ್ತು ದೇರ್ಪ್ಲಿ ಆತಿ.